ರೇಣುಕಾ ಯಲ್ಲಮ್ಮ ದೇವಿ ಪ್ರಾಂಗಣದಲ್ಲಿರುವ ಅನಧಿಕೃತ ಮಳಿಗೆ ತೆರವು ಮಾಡುವಾಗ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ತೊಂದರೆ ಮಾಡಿದ್ದಾರೆ. ಈಗ ಅದನ್ನು ಸರಿಪಡಿಸಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸವದತ್ತಿ ಯಲ್ಲಮ್ಮನ ಪ್ರಾಂಗಣದಲ್ಲಿರುವ ಅನಧಿಕೃತ ಮಳಿಗೆಗಳನ್ನು ತೆರವು ಮಾಡುವುದಕ್ಕೆ ವಿರೋಧವನ್ನ ಮಾಡಿದ್ರು. ಆದರೆ ಈಗ 70% ಮುಗಿದಿದೆ, ಇನ್ನು ತೆರವು ಕಾರ್ಯಾಚರಣೆ ನಡೀತಾ ಇದೆ ಎಂದರು. ಇವತ್ತಿನ ದಿವಸ ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಪ್ರಾಂಗಣದಲ್ಲಿ ಹಲವಾರು ಬೀದಿ ಮಳಿಗೆಗಳು ಅಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದೆವು ರಸ್ತೆ ಮೇಲೆಲ್ಲ. ಅದನ್ನು ತೆಗೆಸಲಿಕ್ಕೆ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಸೆಕ್ರೆಟರಿ ಆದವರು ನಿರ್ಧಾರ ಮಾಡಿದರು. ಆ ಪ್ರಕಾರವಾಗಿ ಅವರು ನಮ್ಮ ಪೊಲೀಸರಿಗೆ ಒಂದು ಬಂದೋಬಸ್ತ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದರು. ಅದನ್ನು ನಾವು ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಮಾಡ್ತಾಯಿದ್ದೀವಿ. ಆ ಸಂದರ್ಭದಲ್ಲಿ ಹಲವಾರು ಜನ ಅಲ್ಲಿ ಏನು ಅಕ್ರಮವಾಗಿ ಮಳಿಗೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು, ಅವರು ನಮ್ಮ ಅಧಿಕಾರಿ ಮತ್ತು ಪೊಲೀಸರಿಗೆ ಸ್ವಲ್ಪ ಘೇರಾವಾಕಿ ಮಾಡದೇ ಇರೋ ಹಾಗೆ ತಡೆ ಏನೋ ಒಡ್ಡಿದ್ರು ಅಂತ ಹೇಳಿ ಈಗ ಪರಿಶೀಲನೆ ಮಾಡಲಾಗಿ ಕೆಲವು ಕಾಲ ಅವರು ಮಾಡಿರೋದು ನಿಜ. ಈಗಾಗಲೇ ಸುಮಾರು 60-70% ತೆರವುಗೊಳಿಸಲಾಗಿದೆ. ಈಗ ದೇವಸ್ಥಾನದ ಪ್ರಾಂಗಣದಲ್ಲಿ ತೆರವುಗೊಳಿಸಲಾಗ್ತಾಯಿದೆ. ಇನ್ನುಳಿದ 20-30% ಕೂಡ ಅಲ್ಲಿ ತೆರವುಗೊಳಿಸಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊತಾಯಿದ್ದೀವಿ. ಈಗಾಗಲೇ ನಾನು ದೇವಸ್ಥಾನದ ಸೆಕ್ರೆಟರಿಗೆ ಮಾತಾಡಿದಾಗ, ಇಲ್ಲ ಸರ್, ಅದೇನು ಆ ಥರ ಏನು ತೊಂದರೆ ಆಗಿಲ್ಲ, ನಮಗೆ ಸ್ವಲ್ಪ ಅಡ್ಡಿ ಮಾಡಿದರು, ಬಟ್ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇದಕ್ಕೂ ಮೀರಿ ಅವರೇನಾದರೂ ಕಂಪ್ಲೇಂಟ್ ಕೊಟ್ಟರೆ ನಾವು ಯಾರು ಅವರಿಗೆ ಅಡ್ಡಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸದ್ಯಕ್ಕೆ ಆ ತೆರವುಗೊಳಿಸುವ ಕಾರ್ಯಾಚರಣೆ ನಡೀತಾ ಇದೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.